ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಹಂಗಾಗಿ ಪಾಟ್ಗಳಿರಲ್ಲ, ಅವಾಗ ಏನು ಮಾಡಬೇಕು? ಈ ಥರ ಐಡಿಯಾ ಮಾಡಬೇಕು ನೋಡಿ. ನಾವು ಹೆಂಗೂ ಮನೆಗೆ ಅಕ್ಕಿ ತಂದೆ ತರ್ತೀವಿ. ಆ ಅಕ್ಕಿ ಚೀಲನ ನಾನು ಕಟ್ ಮಾಡಿ ಗಿಡ ಹಾಕೋದಕ್ಕೆ ಅಂತ ನಾನು ಚೀಲನ ಯಾವ ಥರ ಹೊಲಿತೀನಿ ಅಂತ ತೋರಿಸ್ತಿದ್ದೀನಿ. ಬನ್ನಿ. ನಾವು ಅಕ್ಕಿ ಸುರ್ಕೊಳ್ಳೋಕ್ಕೆ ಅಂತ ಒಂದು ಸೈಡಲ್ಲಿ ನಾವು ದಾರನ ಓಪನ್ ಮಾಡಿರ್ತೀವಿ, ಮತ್ತು ಇನ್ನೂ ಒಂದು ಸೈಡು ಅದು ಹಂಗೆ ಇರುತ್ತೆ. ಅದನ್ನು ನಾವು ಒಂದು ಟ್ರಿಮ್ಮರ್ ಸಹಾಯದಿಂದ ಅಥವಾ ಒಂದು ಸಿಸರ್ ಸಹಾಯದಿಂದ ಆ ದಾರನ ಈ ಥರ ಓಪನ್ ಮಾಡ್ಕೋಬೇಕು. ನಾವು ದಾರನ ಯಾಕೆ ತೆಗಿಬೇಕು ಅಂತ ಅಂದರೆ, ನಾವು ಒಂದು ಲೆವೆಲಲ್ಲಿ ಕಟ್ ಮಾಡ್ಕೊಳೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಫಸ್ಟೇ ಆ ದಾರ ಎಲ್ಲ ತೆಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನಾನು ನನ್ನ ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ನಾನು ಇದೇ ಥರನೇ ಚೀಲದಲ್ಲೇ ಹೊಲಿದು ನಾನು ಗಿಡಗಳನ್ನ ಹಾಕ್ಕೊಂಡಿದ್ದು. ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರು ಈ ಥರನೇ ಮಾಡ್ಕೊಳ್ಳಿ. ಯಾಕೆಂದರೆ ಫಸ್ಟಿಗೆ ಪಾಟೆಲ್ಲ ತರೋದಕ್ಕೆ ತುಂಬ ಕಷ್ಟ ಅಂತ ನನಗೆ ಗೊತ್ತು. ಯಾಕೆಂದರೆ ಇದು ನನ್ನ ನನಗೆ ಅನುಭವ ಆಗಿರೋದ್ರಿಂದನೇ ನಾನು ಹೇಳ್ತಾ ಇರೋದು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಟೈಲರಿಂಗ್ ಮಿಷಿನ್ ಇದ್ದೇ ಇರುತ್ತೆ. ದೊಡ್ಡ ಮಿಷಿನ್ ಇಲ್ಲ ಅಂದ್ರೂ ಚಿಕ್ಕ ಮಿಷಿನ್ ಅಂತೂ ಇದ್ದೇ ಇರುತ್ತೆ. ಆ ಚಿಕ್ಕ ಮಿಷಿನಲ್ಲೇ ಈ ಥರ ಹೊಲ್ಕೊಂಡ್ರೂ ಆಗುತ್ತೆ. ಈಗ ಪಾಟೇ ಬೇಕು ಅಂತ ಏನೂ ಇರೋದಿಲ್ಲ. ಒಂದು ವೇಳೆ ಒಬ್ಬೊಬ್ಬರ ಮನೆ ಮಿಷಿನು ಇಲ್ಲ ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಸೂಜಿ ದಾರ ಅಂತೂ ಇದ್ದೇ ಇರುತ್ತಲ್ವಾ. ಆ ಸೂಜಿ ದಾರದಿಂದನೇ ಹೊಲ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ. ಸೂಜಿ ದಾರದಿಂದ ಹೊಲ್ದೂ ಸಹ ನಾವು ಗಿಡ ಬೆಳೆಸ್ಬೋದು, ಗಾರ್ಡನ್ನು ಮಾಡ್ಬೋದು. ಟೆನ್ಷನ್ನೇ ಬೇಡ. ಈ ಥರ ಚೀಲಗಳಲ್ಲಿ ಹಾಕಿದ್ರೆ ಗಿಡನೂ ಚೆನ್ನಾಗಿ ಬರುತ್ತೆ. ಮತ್ತು ಇದು ಬದನೆ ಗಿಡ ಮತ್ತು ತರಕಾರಿ ಗಿಡ ಎಲ್ಲನೂ, ಟೊಮೊಟೊ ಗಿಡ ಎಲ್ಲ ಇದರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪಾಟ್ಗಿನ್ನ ಚೀಲದಲ್ಲಿ ಹಾಕಿದ್ರೇ ಚೆನ್ನಾಗಿ ಬರೋದು. ನಾನು ಇದೇ ಥರನೇ ಮಾಡೋದು. ನಾನು ಹೆಚ್ಚಾಗಿ ತರಕಾರಿ ಗಿಡಗಳನ್ನ ನಾನು ಚೀಲದಲ್ಲೇ ಹಾಕೋದು. ಯಾಕೆ ಅಂತ ಅಂದರೆ ಇವು ಪರ್ಮೆಂಟ್ ಇರೋದಿಲ್ಲ. ತರಕಾರಿ ಗಿಡಗಳು ಒಂದು ಸತಿ ಕಾಯಿ ಬಿಟ್ಟು ಮತ್ತೆ ಹೋಗುತ್ತಲ್ಲ, ಇದು ಪರ್ಮೆಂಟ್ ಆಗಿರೋ ಗಿಡಗಳನ್ನ ನಾವು ಪಾಟಲ್ಲಿ ಹಾಕೋಬೇಕು. ಯಾಕೆಂದರೆ ಅದು ಅವಾಗವಾಗ ತೆಗಿಯೋಕ್ಕಾಗೋದಿಲ್ಲ. ಹಂಗಾಗಿ ನಾವು ಇದು ಟೊಮೊಟೊ ಗಿಡ, ತರಕಾರಿ ಗಿಡಗಳಾದರೆ ಇದರಲ್ಲಿ ಹಾಕಿದ್ರೂ ನಡೆಯುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಚೀಲನೇ ರೆಡಿ ಮಾಡಿ ಗಿಡಗಳನ್ನ ಬೆಳೆಸೋದು. ನನ್ನ ಗಾರ್ಡನ್ನಲ್ಲಿ ನೀವು ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ತೀರ. ನನ್ನ ಗಾರ್ಡನ್ನಲ್ಲಿ ಹೆಚ್ಚಾಗಿ ಚೀಲಗಳೇ ಜಾಸ್ತಿ ಮತ್ತು ಕವರ್ಗಳಲ್ಲೇ ನಾನು ಜಾಸ್ತಿ ಗಿಡಗಳನ್ನ ಹಾಕಿರೋದು. ಯಾಕೆ ಅಂತಂದರೆ ನಾವು ಚಿಕ್ಕ ಚಿಕ್ಕ ಕವರು ಮತ್ತು ಈ ಥರ ಚೀಲ ಎಲ್ಲನೂ ಉಪಯೋಗಿಸ್ಕೊಂಡ್ರೆ ನಾವು ಗಾರ್ಡನ್ನು ಮಾಡೋಕ್ಕಾಗೋದು. ಈ ಚೀಲದಲ್ಲಿ ಗ್ರೋ ಬ್ಯಾಗ್ ಥರನೂ ಹೊಲಿತಾರೆ. ನಾನು ಅದು ಸ್ವಲ್ಪ ಕಷ್ಟ ಅಂದ್ಬಿಟ್ಟು ನಾನು ನಿಮಗೆ ಈಸಿ ಆಗೋ ಥರ ತೋರಿಸಿದ್ದೀನಿ. ಸುಮ್ಮನೆ ಅದಕ್ಕೆಲ್ಲ ಟೈಮ್ ಯಾಕೆ ವೇಸ್ಟು ಅಂತ ಅಂದ್ಬಿಟ್ಟು ಆರಾಮಾಗಿ ಈ ಥರ ಹೊಲ್ಕೊಂಡ್ರೂ ಸಾಕು. ಇದೇ ಗ್ರೋ ಬ್ಯಾಗಿಗಿನ್ನೂ ಚೆನ್ನಾಗಿರುತ್ತೆ. ಗ್ರೋ ಬ್ಯಾಗ್ ಥರನೇ ಹೊಲಿಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ನಾವು ಈ ಥರ ಹೊಲ್ಕೊಂಡು ನಾವು ಗಾರ್ಡನ್ ಸ್ಟಾರ್ಟ್ ಮಾಡಿ ಗಿಡಗಳನ್ನೆಲ್ಲ ಬೆಳ್ಕೊಂಡು ನಾವು ತರಕಾರಿ ಬೆಳ್ಕೊಂಡು ಹೂವು ಎಲ್ಲ ಬೆಳ್ಕೊಬೋದು ಆರಾಮಾಗಿ. ಯಾವುದೇ ಟೆನ್ಷನ್ ಇಲ್ಲದೆ ಇರೋ ಥರ ಆರಾಮಾಗಿ ನಾವು ಬೆಳ್ಕೊಬೋದು. ನಾನು ಹೆಚ್ಚಾಗಿ ದುಡ್ಡು ವ್ಯರ್ಥ ಮಾಡೋ ಅಂಥದ್ದು ಯಾವುದು ನಾನು ವಿಡಿಯೋ ಹಾಕೋದಿಲ್ಲ. ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಳೋ ಅಂಥದ್ದನ್ನು ಮಾತ್ರ ನಾನು ವಿಡಿಯೋ ಮಾಡೋದು. ಯಾಕೆಂದರೆ ನನಗೆ ಹೆಚ್ಚು ಗಾರ್ಡನ್ನಲ್ಲಿ ನೋಡಿರ್ತೀರ, ನಾವು ಹೆಚ್ಚಾಗಿ ದುಡ್ಡು ವೇಸ್ಟ್ ಮಾಡೋದು ಈ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಈಗ ದುಡ್ಡು ಖರ್ಚು ಮಾಡ್ದಲೇ ನಾವು ಗಾರ್ಡನ್ ಸ್ಟಾರ್ಟ್ ಮಾಡಬೇಕು, ಅದೇ ನನಗಿಷ್ಟ. ಹಂಗಾಗಿ ಇದು ತುಂಬ ಅನುಕೂಲ. ಚೀಲಗಳನ್ನ ಹೊಲಿದು ನಾವು ಅದರಲ್ಲಿ ಗಿಡ ಹಾಕ್ತೀವಿ ನೋಡಿ, ಅದು ತುಂಬ ಅನುಕೂಲ ನಮಗೆ. ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರು ಈ ಥರ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇವಾಗ ಫಸ್ಟಿಗೆ ಪಾಟಿಗೆಲ್ಲ ದುಡ್ಡಿಡಬೇಕು, ತುಂಬ ಕಷ್ಟ. ನನಗೂ ಗೊತ್ತು ಕಷ್ಟ ಅಂತವು. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೆ ತುಂಬ ಅನುಕೂಲ. ನಾನು ಫಸ್ಟು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ನಾನು ಇದೇ ಥರನೇ ಮಾಡಿದ್ದು. ನಾನು ಯಾವುದೇ ಥರದ್ದು ಪಾಟ್ಗಳೆಲ್ಲ ತಂದು ಸ್ಟಾರ್ಟ್ ಮಾಡಿರಲಿಲ್ಲ. ಫಸ್ಟಿಗೆ ನಾನು ಚೀಲ, ಕವರು, ನಮ್ಮನೇಲಿ ಹೆಂಗೂ ಮಿಷಿನ್ ಇದ್ದೇ ಇತ್ತು. ಹಂಗಾಗಿ ನಾನು ಅಕ್ಕಿ ಚೀಲಗಳು ಇತ್ತು, ಅದನ್ನು ನಾನು ಈ ಥರ ಹೊಲಿದು ಆಮೇಲೆ ನಾನು ಗಿಡಗಳನ್ನ ತಂದು ಹಾಕಿದ್ದು. ಆಮೇಲೆ ನಾನು ಪಾಟ್ಗಳು ತಗೊಂಡಿದ್ದು. ಈಗಲೂ ನಾನು ಇದೇ ಥರ ಚೀಲದಲ್ಲೇ ನಾನು ಗಿಡಗಳನ್ನ ಬೆಳೆಸ್ತಾ ಇರೋದು. ಗಿಡಗಳನ್ನಂತೂ ನಾನು ಜಾಸ್ತಿ ಈ ಥರ ಚೀಲ ಮತ್ತು ಕವರ್ಗಳಲ್ಲೇ ಬೆಳೆಸ್ತಾ ಇರೋದು. ಯಾಕೆಂದರೆ ಈ ಚೀಲ ನಾವು ನೀರು ಹಾಕ್ದಾಗ್ಲೂ ಸರಾಗವಾಗಿ ಹೋಗುತ್ತೆ, ನೀರು ನಿಲ್ಲೋದಿಲ್ಲ. ಮತ್ತು ಈಗ ಪಾಟ್ಗಳಲ್ಲಿ ನಾವು ಹಾಕಿದ್ರೆ ಅದು ಒಂದು ಸ್ವಲ್ಪ ಹೋಲ್ ಏನಾದರೂ ಬ್ಲಾಕ್ ಆಯಿತು ಅಂದರೆ ಅದರಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಗಿಡ ಕೊಳೆಯುತ್ತೆ. ಅದೇ ಚೀಲದಲ್ಲಿ ಆ ಥರ ಆಗೋದಿಲ್ಲ. ಆರಾಮಾಗಿ ನೀರು ಹರಿದೋಗುತ್ತೆ, ಗಿಡಗಳು ಚೆನ್ನಾಗಿ ಬರುತ್ತೆ. ಇದು ಒಂಥರ ಹೊಸದಾಗಿ ಗಾರ್ಡನ್ ಮಾಡೋರಿಗೆ ಟಿಪ್ಸ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ.
ನಮಗೆ ಯಾವ ಅಳತೆನಲ್ಲಿ ಬೇಕು ಆ ಅಳತೆನಲ್ಲಿ ಕಟ್ ಮಾಡ್ಕೋಬೇಕು. ನಾನು ಟೇಪೆಲ್ಲ ಇಟ್ಟು ಏನು ಅಳತೆ ಮಾಡಿಲ್ಲ. ನಾನು ಒಂದು ಕಣ್ಣು ಅಳತೆನಲ್ಲೇ ನನಗೆ ಗೊತ್ತಾಗುತ್ತಲ್ಲ, ಆ ಕಣ್ಣು ಅಳತೆನಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಸೇವಂತಿಗೆ ಗಿಡ ಹಾಕೋದಕ್ಕೆ ಚಿಕ್ಕದಾಗಿ ಅಂತಲೇ ಕಟ್ ಮಾಡಿದ್ದೀನಿ, ಎರಡು ನಿಮಗೆ ತೋರ್ಸೋಕ್ಕೆ ಅಂತಲೇ. ನಾನು ಸೇವಂತಿಗೆ ಗಿಡ ಹಾಕಿದ್ದೀನಿ ನೋಡಿ, ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಅದು ಚೀಲದಲ್ಲಿ ಹಾಕಿರೋದು. ನಾನು ಈ ಅಳತೆನಲ್ಲೇ ಕಟ್ ಮಾಡಿಕೊಂಡು ಸೇವಂತಿಗೆ ಗಿಡ ಹಾಕ್ಕೊಂಡಿರೋದು. ನೋಡಿ, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ತರಕಾರಿ ಗಿಡ ಹಾಕೋದಕ್ಕೆ ಯಾವ ಅಳತೆ ಬೇಕು ಮತ್ತು ಸೇವಂತಿಗೆ ಗಿಡ ಹಾಕೋದಕ್ಕೆ ಯಾವ ಅಳತೆ ಬೇಕು ಅಂತ ನೋಡಿ ಎಲ್ಲನೂ ಒಂದು ಅಳತೆನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೊಲಿಯೋಣ. ನಾನು ಆ ಚಿಕ್ಕದು ಎರಡನ್ನ ಯಾಕೆ ಅದು ಚಿಕ್ಕದಾಗಿ ಹೊಲಿತಿದ್ದೀನಿ ಅಂದರೆ ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ಚಿಕ್ಕದು ದೊಡ್ಡದು ಎಲ್ಲನೂ ಕಟ್ ಮಾಡಿ ಹೊಲಿತಿರೋದು. ಇಷ್ಟು ದೊಡ್ಡ ಮಿಷಿನು ನಾನು ಯಾಕೆ ತಗೊಂಡೆ ಅಂತ ಅಂದರೆ, ನಾವು ಬೆಂಗಳೂರಲ್ಲಿದ್ದಾಗ ನಾನು ಮನೆಯಲ್ಲೇ ಪೀಸ್ ವರ್ಕ್ ಮಾಡ್ತಾ ಇದ್ದೆ. ನಮಗೆ ಶರ್ಟ್ ಹೊಲಿತಾ ಇದ್ದೆ ನಾನು. ಒಂದು ಶರ್ಟಿಗೆ 30 ರೂಪಾಯಿ ಕೊಡೋರು. ಅವರೇ ಶರ್ಟ್ ಎಲ್ಲ ಕಟ್ ಮಾಡಿ ಕೊಡೋರು. ನಾವು ಕಮಲಾನಗರದಲ್ಲಿ ನನಗೆ ಕಟಿಂಗ್ ಕೊಡ್ತಾ ಇದ್ದಿದ್ದು. ಕಮಲಾನಗರದಿಂದ ನಾನು ಹೋಗಿ ಅಲ್ಲಿ ಕಟಿಂಗ್ ಇಸ್ಕೊಂಡು ಮನೆಗೆ ಬಂದು ನಾನು ಶರ್ಟ್ ಹೊಲಿದು ಕೊಡ್ತಾ ಇದ್ವಿ. ಹಂಗಾಗಿ ನಾನು ಈ ಮಿಷಿನ್ ತಗೊಂಡೆ. ಫಸ್ಟ್ಗೆ ನನ್ನ ಹತ್ರ ಚಿಕ್ಕ ಮಿಷಿನ್ ಇತ್ತು, ಅದರಲ್ಲಿ ಜರ್ಕಿನೆಲ್ಲ ಹೊಲಿಯೋಕ್ಕಾಗಲ್ಲ ಮತ್ತು ಶರ್ಟ್ ಎಲ್ಲ ಹೊಲಿಯೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ನಾನು ಈ ಥರ ದೊಡ್ಡ ಮಿಷಿನ್ ತಗೊಂಡೆ. ನಾವು ಚಿಕ್ಕಪೇಟೆಗೆ ಹೋಗಿ ಶೋರೂಮಲ್ಲಿ ಹೊಸ ಮಿಷಿನೇ ತಗೊಬಂದು ಈ ಟೈಲರಿಂಗ್ ಮಿಷಿನಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಆವಾಗ ನಮ್ಮ ಮನೆಯವರು ಒಬ್ಬರೇ ದುಡಿತಾ ಇದ್ದಿದ್ದು, ಮಕ್ಕಳೆಲ್ಲ ಓದ್ತಾ ಇದ್ದರು. ಏನು ಮಾಡೋದು? ಆವಾಗ ನಾನು ಮನೆಯಲ್ಲೇ ಪೀಸ್ ವರ್ಕ್ ಮಾಡ್ತಾ ಇದ್ದೆ. ಹಂಗಾಗಿ ನಮಗೆ ಸ್ವಲ್ಪ ಅನುಕೂಲ ಆಗಿತ್ತು. ಇಲ್ಲಾಂದಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ನಿಮಗೆ ಗೊತ್ತಲ್ವಾ, ಬೆಂಗಳೂರಲ್ಲಿ ಒಬ್ಬರು ದುಡಿದು ಮಕ್ಕಳನ್ನ ಓದಿಸಿ ಜೀವನ ಮಾಡೋದು ತುಂಬಾ ಕಷ್ಟ ಇತ್ತು. ಆವಾಗ ನಾನು ಈ ಥರ ಐಡಿಯಾ ಮಾಡಿ ಮನೆಯಲ್ಲೇ ಕೆಲಸ ಮಾಡ್ತಿದ್ದೆ. ಗಾರ್ಮೆಂಟ್ಸಿಗೆ ಹೋದ್ರೂ ನಮಗೆ ಅಲ್ಲಿ ಸೆಟ್ ಆಗ್ತಿರ್ಲಿಲ್ಲ. ಹಂಗಾಗಿ ಆಮೇಲೆ ಮನೆಯಲ್ಲೇ ಮಿಷಿನ್ ತಗೊಂಡು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ನೀವು ಯಾರಾದರೂ ಹೊಸದಾಗಿ ಟೈಲರಿಂಗ್ ಮಿಷಿನ್ ತಗೋಬೇಕು ಅನ್ನೋರಿದ್ದರೆ ಈ ಥರ ಮಿಷಿನ್ ತಗೊಳ್ಳಿ. ಯಾಕೆಂದರೆ ಚಿಕ್ಕ ಮಿಷಿನಲ್ಲಿ ಇವಾಗ ತುಂಬ ರಫ್ ಆಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಈ ಮಿಷಿನ್ ಆದರೆ ಇದು ದೊಡ್ಡ ಮಿಷಿನು, ಮತ್ತು ಜರ್ಕಿನೆಲ್ಲ ಹೊಲಿಬೋದು, ಜೀನ್ಸ್ ಪ್ಯಾಂಟ್ ಎಲ್ಲ ಹೊಲಿಬೋದು. ಹಂಗಾಗಿ ನಾನು ಈ ಥರ ಮಿಷಿನ್ ತಗೊಂಡಿದ್ದು. ನಾನು ಬೇರೆಯವ್ರ ಹತ್ರ ಪೀಸ್ ವರ್ಕ್ ಮಾಡೋವಾಗ ಅವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡ್ತಾ ಇದ್ದೆ. ಹಂಗಾಗಿ ಇನ್ನೊಬ್ಬರ ಕೈ ಕೆಳಗಡೆ ನಾವು ಕೆಲಸ ಮಾಡೋದು ಬೇಡ ಅಂತ ನಾನು ಈ ಮಿಷಿನ್ ತಗೊಂಡು ಬಂದು ನಾನೇ ಕಟಿಂಗ್ ಎಲ್ಲ ತಗೊಬಂದು ಮನೆಯಲ್ಲೇ ಹೊಲಿದು ತಗೊಂಡೋಗಿ ಕೊಡ್ತಾ ಇದ್ವಿ. ನಾವು ಬೆಂಗಳೂರಲ್ಲಿದ್ದಾಗ ತಗೊಂಡು ನಾನಲ್ಲಿ ಮನೆಯಲ್ಲೇ ಪೀಸ್ ವರ್ಕ್ ಎಲ್ಲ ಮಾಡಿ ಮಾಡ್ತಾ ಇದ್ದೆ. ಏನಪ್ಪ ಇವರು ಗಿಡ ಹಾಕೋಕ್ಕೆ ಚೀಲ ಹೊಲಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವರು ಸ್ಟೋರಿ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಆ ಮಿಷಿನ್ನು ತೋರಿಸಿದ್ವಲ್ಲ, ಅದು ಹಿಂದಿಂದೆಲ್ಲ ನೆನಪಾಯಿತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿದೆ ಅಷ್ಟೇ. ನೋಡಿ, ಇವಾಗೆಲ್ಲ ಹೊಲ್ದಾಯ್ತು. ನೋಡಿ, ಹೊಲ್ದಾದ್ಮೇಲೆ ನಾವು ಇವಾಗ ಉಲ್ಟಾ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇದನ್ನು ಚೀಲ ಹೊಲಿಬೇಕಾದ್ರೆ ಅದು ಸೀದೆಯಿಂದನೇ ಹೊಲ್ಕೋಬೇಕು. ಫಸ್ಟ್ಗೆ ನೀವು ಉಲ್ಟಾಯಿಂದ ಹೊಲಿಬೇಡಿ. ಸೀದೆಯಿಂದ ಹೊಲಿದ್ರೆ ನಾವು ಉಲ್ಟಾ ಮಾಡಿದಾಗ ನೋಡಿ ಈ ಥರ ಬರುತ್ತೆ. ನಾವು ಆವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ಗಾರ್ಡನಲ್ಲಿ ನಾವು ಸೀದೆಯಿಂದ ಹೊಲಿದ್ರೆ ಅದು ಪಿಕ್ಚರೆಲ್ಲ ಇರುತ್ತೆ ನೋಡಿ, ಅದ್ರ ಮೇಲೆ ಸ್ಟಿಕ್ಕರು ಅದೆಲ್ಲ ಒಂಥರ ಕಾಣುತ್ತೆ. ನೋಡಿ, ಇದು ಒಳಗಡೆ ಹೋಗ್ಬೇಕು. ಇದು ಸೀದಾ ಇರೋದು ಒಳಗಡೆ ಕವರ್ ಆದರೆ ಈ ಥರ ಹೊರಗಡೆಯಿಂದ ನೋಡಿ ಈ ಥರ ಕಾಣಿಸುತ್ತೆ. ಆವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದು ಒಂಥರ ಗ್ರೋ ಬ್ಯಾಗ್ ಥರನೂ ಚೆನ್ನಾಗಿ ಕಾಣುತ್ತೆ. ನಾವು ಆರಾಮಾಗಿ ಗಿಡಗಳನ್ನೂ ಹಾಕೊಬಹುದು. ನೋಡಿ, ಎಲ್ಲ ರೆಡಿ ಆಯಿತು. ಇವಾಗ ರೆಡಿ ಆದಮೇಲೆ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.